Okay Google, what is the time right now? The time is 1:57 a.m. ಹಿಂಗೆ ತಾನೇ ಹೋದ್ರಿ ಅಷ್ಟು ಬೇಗ ಅಷ್ಟೆಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ರಾ? ಅಮ್ಮ ಅಮ್ಮ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಒಂದು ಹೊಸ ಹಾಂಟೆಡ್ ಲೊಕೇಶನ್ಗೆ ಬಂದಿದ್ದೀರಿ. ಸೊ ಇಲ್ಲಿ ಬಂದ್ಬಿಟ್ಟು ಏನು ನಡೆದಿದೆ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಬೇರೆ ಸ್ಟೇಟಿಂದ ಒಂದು ಫ್ಯಾಮ್ಲಿ, ಅಪ್ಪ ಅಮ್ಮ ಮತ್ತು ಒಂದು ಚಿಕ್ಕ ಪಾಪು 3 ಜನ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಸೊ ಅವರು ಒಂದು ದಿವಸ ಅದು ಯಾರು ಮಾಡಿದ್ರು ಏನಂತ ಇವಾಗೂ ಮಿಸ್ಟ್ರಿ ಆಗಿ ನಡೀತಿದೆ. ಮರ್ಡ್ರ್ ಆಗಿದೆ, 3 ಜನನೂ ಮರ್ಡ್ರ್ ಮಾಡಿದ್ದಾರೆ ಇಲ್ಲಿ ಬ್ರೋ, ಈ ಲೊಕೇಶನು. ಸೊ ನಾನು ಸಾರಿ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದನ್ನು ಮರ್ತೋದೆ. ನಮ್ಮ ಪ್ರಜ್ವಲ್ ನಿಮ್ಮ ಲಾಸ್ಟ್ 2 ವೀಡಿಯೋಸಿಂದ ನೀವು ನೋಡ್ತಾನೆ ಇದ್ದೀರಾ. ಸೊ ಪ್ರಜ್ವಲ್ ಅನ್ನೋರು ಒನ್ ಆಫ್ ದ ಟೀಮ್ ಮೆಂಬರ್ ಆಗಿದ್ದಾರೆ ಇವಾಗ ಗೋಸ್ಟ್ ಆ್ಯಂಡ್ ಚಾನಲು. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಲೊಕೇಶನಲ್ಲಿ ಏನು ನಡೆದಿದೆ ಅಂದರೆ ಫ್ಯಾಮ್ಲಿನ ಬಂದ್ಬಿಟ್ಟು ಮರ್ಡ್ರ್ ಮಾಡಿದಾರೋ ಇಲ್ಲಾಂದರೆ ಹೆಂಗಂತ ಗೊತ್ತಿಲ್ಲ, ಬಟ್ ಕೊಲೆ ಆಗಿದೆ, ಅವ್ರು ಸತ್ತೋಗಿದ್ದಾರೆ. ಅವಾಗಿಂದ ಈ ಲೊಕೇಶನ್ ಬಂದ್ಬಿಟ್ಟು ತುಂಬ ಅಬಂಡೆಂಟ್ ಆಗಿದೆ, ಆರ್ ಆಗಿ ಟರ್ನ್ ಆಗಿದೆ. ಅದು ಹೆಂಗಂತಂದರೆ ಇಲ್ಲಿ ಬಂದ್ಬಿಟ್ಟು ಒಂದು ಫೀಮೇಲ್ ಆತ್ಮ ಅಲೋ ಥರ ಸೌಂಡು ಮತ್ತು ಚಿಕ್ಕ ಮಗು ಅಲೋ ಥರ ಸೌಂಡೆಲ್ಲ ಕೇಳಿಸ್ತಿದೆ. ಆಲ್ರೆಡಿ ಈ ಲೊಕೇಶನ್ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಯುವ ಪಂಚು ಮತ್ತು ರಾಯಲ್ ವಿಹಾರಿ ಅವ್ರ ಹತ್ರ ತಿಳ್ಕೊಂಡು ಈ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಅವ್ರ ವಿಡಿಯೋದಲ್ಲೂ ಸೇಮ್ ಪ್ರೊಸೆಸ್ ನಡೆದಿದೆ. ಸೊ ನಮಗೂ ಅದೇ ಥರ ನಡೆಯುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಏನೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವರು ಏನೇನೋ ಟ್ರೈ ಮಾಡಿದ್ದಾರೆ ಇಲ್ಲಿ ಏನು ನಡೀತಿದೆ ಅಂತಂತ ಕಂಡುಹಿಡಿಯೋಕ್ಕೆ, ಬಟ್ ಅವ್ರ ಕೈಯಲ್ಲೂ ಆಗಿಲ್ಲ. ಸೊ ನಾವಾದರೆ ಟ್ರೈ ಮಾಡಿ ನೋಡೋಣ. ಸೊ ನಮಗೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಪ್ರಜ್ವಲ್ ಬ್ರೋ, ಹೆಂಗೆ ಅನ್ನಿಸ್ತಿದೆ ಲೊಕೇಶನ್ ನೋಡೋಕ್ಕೆ ಸ್ವಲ್ಪ ಹಾಂಟೆಡಾಗಿ ಕಾಣಿಸ್ತಿದೆ. ಒಳಗೆ ಹೋದ್ಮೇಲೆ ನೋಡ್ಬೇಕು ಹೆಂಗಿದೆ ಅಂತ. ಸೊ ಫ್ರೆಂಡ್ಸ್, ಲೇಟು ಲ್ಯಾಗ್ ಮಾಡ್ದಿರಂಗೆ ಒಳಗಡೆ ಹೋಗಿ ನೋಡ್ಬಿಡೋಣ. ಈ ವಿಡಿಯೋದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ನೀವು ರಿಯಾಲಿಟಿಯಲ್ಲಿ ನೋಡಿ. ಸೊ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ಸೊ ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾವು ಬಂದಿರೋ ಟೈಮಿಂಗ್ಸು ನಿಮಗೆ ಗೂಗಲ್ ಟೈಮಿಂಗ್ಸಲ್ಲೇ ತೋರಿಸ್ತೀರಿ. ನಾವು ವಿಡಿಯೋ ಮಾಡೋದು ಕೆಲವ್ರಿಗೆ ಡೌಟ್ ಅಂತ ಕಮೆಂಟ್ಸ್ ಹಾಕ್ತಾರೆ. ಸೊ 1:37 ಆಗಿದೆ ಟೈಮು, 1:57 ಆಗಿದೆ. ಹಲೋ ಗೂಗಲ್, ವಾಟ್ ಈಸ್ ದ ಟೈಮ್ ನೌ? ಸೌಂಡ್ ಬರಲ್ವಾ? ಸೊ ಇನ್ನೊಂದ್ಸಲಿನೂ ಕೇಳಿಸ್ಬಿಡ್ತೀನಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 1:57 a.m. ಸೊ ಫ್ರೆಂಡ್ಸ್, ನಾವು ಬಂದು ವಿಡಿಯೋ ಮಾಡೋಕ್ಕೆ ಇಷ್ಟೊತ್ತು ಹಿಡಿಯುತ್ತೆ. 12 ಗಂಟೆ ಮೇಲೇ ನಾವು ವಿಡಿಯೋ ಮಾಡೋದು. ಸೊ ನಿಮ್ಗೆ ಇವಾಗ ಒಂದು ಕ್ಲಾರಿಟಿನೂ ಸಿಕ್ಕಿರುತ್ತೆ. ಸೊ ಪ್ರಜ್ವಲ್ ಬ್ರೋ ಬನ್ನಿ. ಏನಾಯಿತು? ಹಾಂ, ಆನ್ ಮಾಡ್ಕೊಳ್ಳಿ, ಹೋಗೋಣ. ಸೊ ಫ್ರೆಂಡ್ಸ್, ಇದೂ ಒಂದು ಸ್ಕೂಲ್ ಟೈಪೇ ಕಾಣಿಸುತ್ತೆ ನಿಮಗೆ. ಸ್ಕೂಲ್ ಟೈಪಲ್ಲ, ಸ್ಕೂಲೇನೆ. ಇಲ್ಲಿ ಬಂದ್ಬಿಟ್ಟು ಒಂದು ಫ್ಯಾಮ್ಲಿ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಅವರು ಹೆಂಗೆ ತಿರೋದ್ರು ಅಂತ ಇವಾಗ ಒಂದು ಮಿಸ್ಟ್ರಿ. ಸೊ ಇಲ್ಲಿ ಏನಾಯಿತು? ಸೊ ಅದು ಇನ್ನೂ ಮಿಸ್ಟ್ರಿಯಲ್ಲೇ ಇದೆ ಆಲ್ರೆಡಿ. ಯಾರಾದರೂ ಇದ್ದೀರಾ ಇಲ್ಲಿ?
ಏನಾಯಿತು ಬ್ರೋ? ಇವಾಗ ನಿಮಗೆ ಹೆಂಗಿದೆ 3ನೇ ವಿಡಿಯೋ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ? ಇವಾಗ ಹೆಂಗೆ ಫೀಲ್ ಆಗ್ತಿದೆ? ಕಂಟ್ರೋಲ್ ಮಾಡ್ಕೊತಿದ್ದೀರಾ? ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಅವ್ರಿಗೆ ಎಲ್ಲ ಹೆಂಗೆ ಆ್ಯಕ್ಚುಲಿ ಕಂಟ್ರೋಲ್ ಆಗಿದೆಯಾ ಬ್ರೋ? ಇಲ್ಲದಿದ್ದರೆ ನೀನು ಇಷ್ಟೊತ್ತಿಗೆ ಯಾವ ಥರ ರಿಯಾಕ್ಷನ್ ಕೊಡ್ತೀಯಾ ಗೊತ್ತಾ? ಸೌಂಡ್ ನೋಡಿ ಹೆಂಗೆ ಬರ್ತಿದೆ ಸ್ವಲ್ಪ ಹೊತ್ತು. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲ ನೀವು ಹಿಂಗಿರೋದೇ ಕರೆಕ್ಟು. ಭಯ ಬಿದ್ದರೆ ನಮ್ಮ ವೀಕ್ನೆಸ್ ಪಾಯಿಂಟ್ ನಾವು ವೀಕ್ನೆಸ್ ಆದರೆ ನಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕಂಟ್ರೋಲ್ ಆಗಿರಿ. ಅವಾಗಾದ್ರೂ ಧೈರ್ಯವಾಗಿರ್ತೀರಾ? ಈ ಜಾಗ ಏನೋ ನೋಡಿಲ್ಲ ಬ್ರೋ, ಎಷ್ಟು ದೊಡ್ಡದಿದೆ ಅಂತ ನಮ್ಮನ್ನ. ಬ್ರೋ ಈ ದೂರದಿಂದ ಯಾವುದೋ ಸೌಂಡ್ ಬರ್ತಿದೆ. ಅಲ್ಲ ಥರ ಸೌಂಡ್ ಬಂತು ಬ್ರೋ. ಅಲ್ಲೋಡಿ ಮಗು ಅಲ್ಲ ಥರ ಸೌಂಡು. ಬ್ರೋ ಯಾರಾದರೂ ಇದ್ದೀರಾ ಇಲ್ಲಿ? ಹಲೋ ಮಾತಾಡ್ತಿದ್ಯಾ? ನೋಡೋಣ. ನೀವೇ ಮುಂದಕ್ಕೆ ಹೋಗಿ. ಇದೇನು ಫೋಟೋಸ್ ಎಲ್ಲ ಇದೆ. ಯಾರಾದರೂ ಇದ್ದೀರಾ ಇಲ್ಲಿ? ಯಾರು ಇಲ್ವಲ್ಲ ಬ್ರೋ. ಮೇಲೆ ನೋಡಿ ಬ್ರೋ. ಎಲ್ಲಿ? ಏನಿಲ್ಲ ಬ್ರೋ. ನಾವು ಹಿಂಗೆ ನೋಡಿಕೊಂಡು ಹಿಂಗೆ ಬಂದು ಹಿಂಗೆ ಔಟ್ ಆಗಿಬಿಡೋಣ. ಓಕೆನಾ? ಸೌಂಡ್ ಇದೆ ಬ್ರೋ ಫುಲ್ಲು. ಅದೇ ಬ್ರೋ, ಒಂದೊಂದು ರೂಮೇ ನೋಡಿಕೊಂಡು ಬಂದು ಈ ಕಡೆಯಿಂದ ಎಕ್ಸಿಟ್ ಆಗಿಬಿಡೋಣ. ಸ್ಕೂಲ್ ಬ್ರೋ, ಸ್ಕೂಲು ಚಿಕ್ಕ ಮಕ್ಕಳದು. ಅವ್ರಿಗೆ ಇಲ್ಲಿ ವಾರ್ಡನ್ ಥರ ಬರ್ತಾರಲ್ವಾ? ಓಡ್ ಬರಬೇಡ ಬ್ರೋ, ಗಾಬರಿ ಆಗಬೇಡ. ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಬ್ರೋ. ಓಡ್ ಬರಬೇಡ, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಗಾಬರಿ ಆಗಿರೋದ್ರಿಂದ ನಾನು ಗಾಬರಿ ಆಗ್ತೀನಿ, ಆಯಿತಾ? ಹಿಂದೆನೇ ಸೌಂಡ್ ಕೇಳಿಸ್ತಿದೆ. ಅದೇ ನನಗೆ ಇದು ಮಾಡ್ತಿದೆ ಏನಂತ ಗೊತ್ತಾಗ್ತಿಲ್ಲ. ಏನಿಲ್ಲ ಬಾ ಬ್ರೋ. ನನಗೆ ಹಿಂದೆ ಸೌಂಡ್ ಕೇಳಿಸ್ತಿದೆ ಆ್ಯಕ್ಚುಲಿ. ಸೌಂಡ್ ಬಂತು ಬ್ರೋ. ನೀವು ಆರಾಮಾಗಿ ಬನ್ನಿ. ಟೈಮ್ ಹಿಡಿಯುತ್ತೆ ಬ್ರೋ, ಏನು ಮಾಡೋಕ್ಕಾಗಲ್ಲ. ಬನ್ನಿ. ಸೌಂಡ್ ಅಲೋ ಥರ ಸೌಂಡ್ ಕೇಳಿಸ್ತಿದೆ. ಎಲ್ಲ ಕೇಳಿಸ್ತಿದೆ ನೋಡಿ, ದೂರದಿಂದೆಲ್ಲ ಕೇಳಿಸ್ತಿದೆ ಫ್ರೆಂಡ್ಸ್. ಅಲೋ ಥರ ಸೌಂಡ್ ಕೇಳಿಸ್ತಿದೆ ಬ್ರೋ, ಕೇಳಿಸ್ತಿದೆ. ಹೌದು, ನೆಕ್ಸ್ಟ್ ಲೆವೆಲೆಲ್ಲ ಕೇಳಿಸ್ತಿದೆ. ಗಾಬರಿ ಆಗ್ಬೇಡ ಬಾ ಬ್ರೋ. ಇರಲಿ ಪರವಾಗಿಲ್ಲ ಬಾ. ಬಾ ಬ್ರೋ ನಿಂತ್ಕೊಂಬೇಡ ಬಾ ಬ್ರೋ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಈ ಲೊಕೇಶನ್ ಪಕ್ಕದಲ್ಲೇ ಹೈವೇ ಇರೋದು, ಅದರಿಂದ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಸೊ ಸೌಂಡ್ಸ್ ಏನಾದರೂ ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಲೊಕೇಶನ್ ನೋಡಿ, ಲೊಕೇಶನಲ್ಲಿ ಬರ್ತೀನಿ. ಯಾವುದು ಬ್ರೋ? ದೆವ್ವ ಅಂತ ಬರ್ದವ್ರೆ. ಅಲ್ಲ ಬ್ರೋ, ದೇವ ಅದು ದೆವ್ವ ಅಲ್ಲ, ದೇವ. ನಿನ್ನ ಕಣ್ಣಿಗೆ ಎಲ್ಲ ಅಂಥವೇ ಕಾಣಿಸ್ತವ ಹೆಂಗೆ ಬ್ರೋ?
ನೋಡು ಬ್ರೋ ಹೆಂಗಿದೆ ಲೊಕೇಶನು. ಕ್ಲಾಸ್ ರೂಮ್ ಅಂತಾನೆ ಅನ್ನಿಸ್ತಿಲ್ಲ ಇದು. ಯಾರಾದರೂ ಇದ್ದೀರಾ ಇಲ್ಲಿ? ಯಾರಾದರೂ ಇದ್ದರೆ ನಾವು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ಸೊ ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದೆಯಾ? ಹಲೋ, ನಿಮ್ಗೇನಾದರೂ ಹೆಲ್ಪ್ ಬೇಕಾಗಿದ್ದರೆ ದಯವಿಟ್ಟು ನೀವು ರೆಸ್ಪಾನ್ಸ್ ಮಾಡ್ಬೋದು. ರೆಸ್ಪಾನ್ಸ್ ಮಾಡಿ, ಯಾಕಂದರೆ ನಾವು ಅಷ್ಟು ದೂರದಿಂದ ನಿಮ್ಮ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡೋಕ್ಕೆ ನಾವು ಬರೋದು. ನಿಮ್ಮ ಹತ್ರ ನಿಮ್ಮನ್ನು ನೋಡ್ಬೇಕಂತಲೇ ಬರೋದು. ಏನಾಯಿತು? ಏನಿಲ್ಲ ಬಾಬು, ಏನಿಲ್ಲ ಬಾ. ರೆಸ್ಪಾನ್ಸು ಸೌಂಡ್ ಬಂತು. ನಿಮ್ಗೆ ಹೆಲ್ಪ್ ಏನಾದರೂ ಬೇಕಾಗಿದೆಯಾ? ಇಲ್ಲೊಂದು ಕೇಳಿಸ್ತಿದೆ, ಎರಡು ವಾಯ್ಸ್ ಕೇಳಿಸ್ತಿದೆ. ಇಲ್ಲೊಂದು ಇವಾಗ ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತು ಬಾಬ್ರು ಈ ಕಡೆ ಬಾ. ನಿಮ್ಗೇನಾದರೂ ಹೆಲ್ಪ್ ಏನಾದರೂ ಬೇಕಾಗಿದೆಯಾ? ಹಲೋ, ಕಾಣಿಸ್ತಿದ್ಯಾ ಬ್ರೋ? ಏನಿಲ್ಲ ಬ್ರೋ. ಸೊ ಮುಂದೆ ಬಂದು ಕಾಣಿಸ್ಕೊಳ್ತೀರಾ? ಸೊ ನೀನು ಯಾವ ರೇಂಜಿಗೆ ಇಂಪ್ರೂವ್ ಆಗಿದೆಯಾ ಬ್ರೋ? ಮುಂದೆ ಬಂದು ಕಾಣಿಸು ಅನ್ನೋ ರೇಂಜಿಗೆ. ಹಂಗಲ್ಲ ಬ್ರೋ, ಕ್ಯಾಪ್ಚರ್ ಮಾಡಿದ್ರೆ ಓಡ್ಬೋದು ಬೇಗ, ಇಲ್ಲಾಂದ್ರೆ ನೀವಿನ್ನ ಬಿಡ್ತೀರಾ? ನಾನು ಬಿಡಲ್ಲ ಬ್ರೋ. ಒಳಗೆಲ್ಲ ಕರ್ಕೊಂಡು ಹೋಗ್ತೀರಾ ನಿಮ್ಮನ್ನ. ಏಯ್ ಇದು ಒಳಗೆ ಇದ್ರಲ್ಲಿ ಬ್ರೋ, ಇದು ಮರ ಇದೆಯಲ್ಲ, ಹಾಂ, ಇಲ್ಲೇ ಕೇಳಿಸ್ತಿರೋದು ಸೌಂಡು ನೋಡಿ. ನೀವು ಇಲ್ಲೇ ನಮ್ಮ ಹತ್ರದಲ್ಲೇ ಇದ್ದೀರಾ? ನಮ್ಮ ಹತ್ರದಲ್ಲೇ ಇದ್ದೀರಾ? ಇನ್ನೊಂದ್ಸಲಿ ಸೌಂಡ್ ಮಾಡೋಕ್ಕಾಗುತ್ತಾ? ರೆಸ್ಪಾಂಡ್ ಮಾಡಿ ಏನಾದರೂ. ಇಲ್ಲ ಬ್ರೋ, ಅದೆಲ್ಲ ದೂರ ಇದೆ. ರೆಸ್ಪಾಂಡ್ ಮಾಡಿ ಲಾಸ್ಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಓಯ್ ಯಾರು? ಏನೋ ಸೌಂಡ್ ಬಂತು, ನೀವೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಹತ್ರ? ಏನಾದರೂ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀರಾ? ಇಲ್ಲಾಂದರೆ ನಮ್ಮ ಹತ್ರ ನಾವು ಎದುರ್ಕೊಂಡು ಓಡೋ ಅಂಥ ಹುಡುಗರಲ್ಲ. ನಿಮ್ಗೆ ಆನಿ ನಾವು ಎದುರ್ಕೊಂಡು ಓಡೋಗ ಅಂತ ಹುಡುಗರಲ್ಲ. ಅಮ್ಮನ ಬ್ರೋ, ಇರ್ಬೋ ಸುಮ್ಮನೆ ಇರ್ಬೋ. ಅಮ್ಮ ಅಂತಿದೆ. ಅಮ್ಮನ? ನಿಮ್ಮ ಅಮ್ಮವ್ರು ಇಲ್ಲೇ ಇದ್ದಾರಾ? ಅಮ್ಮ ಅನ್ನೋ ಥರ ಸೌಂಡ್ ಕ್ಲಿಯರಾಗಿ ಕೇಳಿಸ್ತು ನನಗೆ. ಪಾಪು? ಏನಿಲ್ಲ ಪಾಪು. ನಿಮ್ಮ ಅಮ್ಮವ್ರು ಇಲ್ಲೇ ಇದ್ದಾರಾ? ನಾವು ಬಂದಿದ್ದೇನೋ ತೊಂದರೆ ಆಗ್ತಿದೆ ನಿಮಗೆ? ಹಲೋ, ನಾವು ಬರೋ ಜಾಗಕ್ಕೆಲ್ಲ ತೊಂದರೆ ಆಗೇ ಆಗುತ್ತೆ ಬ್ರೋ. ಅವ್ರಿಗೆ ತೊಂದರೆ ಆಗುತ್ತೆ ಅವ್ರಿಗೆ. ಆದರೂ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀರಿ ಅಂತ ತಿಳಿಸ್ತಾ ಇದ್ದೀರಿ ನಿಮಗೆ ಪದೇ ಪದೇ. ಯಾಕಂದರೆ ನಾವು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನೀವು ಎದುರುಗಡೆ ಬಂದು ನಮ್ಮ ಹತ್ರ ಮಾತಾಡ್ಬೋದು. ನಾವು ಭಯ ಬಿದ್ದು ನಾವು ಭಯ ಬಿದ್ದು ಓಡೋಗಲ್ಲ. ನಿಮ್ಗೇನಾದರೂ ಹೆಲ್ಪ್ ಬೇಕಂದರೆ ನಮ್ಮ ಪ್ರಜ್ವಲ್ ಅವ್ರು ಇದ್ದಾರೆ, ಅವ್ರು ಬೇಕಾದರೆ ಮಾಡ್ತಾರೆ. ನನ್ನಂತೂ ಸಿಗಾಕ್ಸ್ಕೊಳ್ಳೋಕೆ ಬಿಡಿ. ಸೊ ನಿಮ್ಗೇನಾದರೂ ಬೇಕಾಗಿದೆಯಾ? ಯಾಕೆ ಬ್ರೋ ಹೆಲ್ಪ್ ಮಾಡಲ್ವಾ? ಬ್ರೋ ನನ್ನಂತೂ ಇದು ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟು ದೂರ ಬಂದ್ರಿ ನನ್ನ ಜೊತೆ, ಇಷ್ಟು ದೂರ ಬಂದ್ರಿ, ಇಷ್ಟು ಅರ್ಧ ರಾತ್ರಿಗೆ ನನ್ನ ಜೊತೆ ಬಂದಿದ್ದೀರಾ ಇಷ್ಟು ಧೈರ್ಯವಾಗಿ. ಯಾರಾದರೂ ಬಂದು ಇವಾಗ ಎದುರುಗಡೆ ನಿಂತ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಮಾಡಲ್ವಾ? ಏನಾದರೂ ಕೇಳಿದ್ರೆ ಬ್ರೋ? ಹಾಂ, ಯಾಕೆ ಬ್ರೋ ಮಾತಿಲ್ಲ? ಅವ್ರು ಹಂಗೆ ಇರ್ತಾರೆ, ಬಟ್ ಅವರು ಹೆಲ್ಪ್ ಮಾಡ್ತಾರೆ, ಅವರು ಒಳ್ಳೆಯವ್ರೆ. ಸೊ ನೀವು ಏನಾದರೂ ಹೆಲ್ಪ್ ಬೇಕಾಗಿದ್ರೆ ನೀವು ಬಂದು ನಮ್ಮ ಹತ್ರ ನಿಂತ್ಕೊಂಡು ಕೇಳ್ಬೋದು. ಇಲ್ಲಾಂದರೆ ಏನಾದರೂ ಬ್ರೋ ಒಂದು ರೌಂಡ್ ಹೊಡೆದ್ಬಿಟ್ರಾ? ಹಿಂಗೆ ತಾನೇ ಹೋದ್ರಿ? ಅಷ್ಟು ಬೇಗ ಅಷ್ಟೆಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ರಾ? ಏನಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ಬೇಗ ಬಂದ್ವಾ? ಅಮ್ಮ, ಬ್ರೋ ಬ್ರೋ, ಅಮ್ಮ, ಓಯ್ ಶಿಟ್. ನಿಮ್ಮ ಅಮ್ಮ ಬೇಕಾ ಪಾಪು? ಮಗು ಸೌಂಡ್ ಬ್ರೋ, ಇದು ಸೇಮು.
ಅಮ್ಮ ಬೇಕಿದ್ಯಾ ಅಮ್ಮ? ಬ್ರೋ ರೆಸ್ಪಾನ್ಸ್ ಸಿಗ್ತಿದೆ ಬ್ರೋ. ಬ್ರೋ ಪಕ್ಕ ಇಲ್ಲೇ ಬ್ರೋ, ಇರಿ 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 ಬ್ರೋ, ಇಲ್ಲಿ ಇರಿ ಬ್ರೋ. ಬ್ರೋ ಸೇಫ್ ಇಲ್ಲ ಪಾಪು, ನೀವು ಇಲ್ಲೇ ಎಲ್ಲಾದರೂ ಇದ್ದೀರಾ ಬ್ರೋ? ಅಲ್ಲೇ ಇರಿ. ಸೇಫ್ ಇಲ್ಲ ಅಮ್ಮ ಇಲ್ಲಿ ನೋಡಮ್ಮ, ನಾವು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ನಿಮ್ಮ ಅಮ್ಮವ್ರು ಇಲ್ಲೇ ಇದ್ದಾರಾ? ಅವ್ರಿಗೇನಾದ್ರು ತೊಂದರೆ ಆಗಿದೆಯಾ? ಬ್ರೋ ಇಲ್ಲಿ ಮರದಲ್ಲೇ ಅಲ್ವಾ ನಾವು ಅಬ್ಸರ್ವ್ ಮಾಡಿದ್ದು. ಪಾಪು, ಹಲೋ ನನ್ನ ನಿಮ್ಮ ಅಣ್ಣನ ಥರ ತಿಳ್ಕೊಳ್ಳಿ. ಪಾಪುನಾ? ನಿಮ್ಮ ಅಮ್ಮವ್ರು ಇಲ್ಲೇ ಎಲ್ಲಾದರೂ ಇದ್ದಾರಮ್ಮ? ಪಾಪು ಬ್ರೋ ಮಗು ಸೌಂಡ್ ಬ್ರೋ, ವಾಯ್ಸ್ ಕೇಳಿದ ತಕ್ಷಣ ನನಗೆ ಮನಸ್ಸೆಲ್ಲ ಒಂಥರ ಆಗೋಯ್ತು ಬ್ರೋ. ಏನಾದರೂ ಹೆಲ್ಪ್ ಮಾಡಲೇಬೇಕು ಬ್ರೋ. ಅದ್ರ ಏನೋ ಒಂದು ಹೇಳಿದ್ರು ಅವರು ರೆಸ್ಪಾಂಡ್ ಮಾಡಿದ್ರು, ಏನೋ ಮಾಡ್ಬೋದು ಬ್ರೋ. ನಗ್ತಿದ್ದ ಬ್ರೋ, ನಗೀತಿವಾಗ ನಗಿಯೋ ಸೌಂಡು. ಈ ರೂಮಲ್ಲೇ ಅನ್ಕೋ. ಪಾಪು ನೀವ ನಗ್ದಿತ್ತು ಅಮ್ಮ? ಬ್ರೋ ಹಿಂಗಾದ್ರೆ ಆಗಲ್ಲ. ನಾವೇನು ಮಾಡೋಣ ಗೊತ್ತಾ, ನೈಟ್ ವಿಷನ್ ಇದೆಯಲ್ಲ ನಮ್ಮ ಹತ್ರ ಕ್ಯಾಮ್ರಾ, ಆ ಕ್ಯಾಮ್ರಾ ತೊಗೊಂಬಂದು ಸೆಟ್ ಮಾಡೋಣ. ಅದಾದಮೇಲೆ ನೋಡೋಣ ಏನಾದರೂ ಕಾಣಿಸುತ್ತಾ ಅಂತ. ಯಾಕಂದರೆ ಫ್ರೆಂಡ್ಸ್ ಇಲ್ಲಿ ನಮಗೆ ಯಾವುದೇ ರೀತಿ ಏನು ಕ್ಯಾಪ್ಚರ್ ಆಗ್ತಿಲ್ಲ, ಬಟ್ ಸೌಂಡ್ಸ್ ಅಂತೂ ಕೇಳಿಸ್ತಿದೆ. ಅಮ್ಮ ಅನ್ನೋ ಥರ ಕ್ಲಿಯರಾಗಿ ಸೌಂಡ್ ಕೇಳಿಸಿದೆ. ಕ್ಯಾಪ್ಚರ್ ಆಗಿರುತ್ತಲ್ವ ಬ್ರೋ? ಆಗಿರುತ್ತೆ. ಆ ವಾಯ್ಸ್ ಕೇಳಿದ ತಕ್ಷಣ ನಿಜವಾಗ್ಲೂ ಸೀರಿಯಸ್ಸಾಗಿ ನನಗಂತೂ ತುಂಬ ಎಮೋಷ್ನಲ್ ಆಯಿತು. ಸೊ ಅದರಿಂದ ನಾವು ಇವಾಗ ಏನು ಮಾಡ್ತೀರಿ ಅಂದರೆ, ನಮ್ಮ ಹತ್ರ ನೈಟ್ ವಿಷನ್ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಸೆಟ್ ಮಾಡ್ತೀರಿ. ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆಗುತ್ತಾ ಅಂತ ನೋಡ್ತೀರಿ. ಮತ್ತು ಅವ್ರೇನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾಗಿದ್ದರೆ ನಾವು ಖಂಡಿತ ಮಾಡ್ತೀರಿ ಫ್ರೆಂಡ್ಸ್. ಸೊ ಇವಾಗಾದರೆ ನಾವು ನೈಟ್ ವಿಷನ್ ಸೆಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀರಿ ನಿಮಗೆ. ಬಾಬಾ. ಸೊ ಫ್ರೆಂಡ್ಸ್ ಇವಾಗಾದರೆ ನೈಟ್ ವಿಷನ್ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟಿದ್ದೀರಿ. ಸೊ ಇವಾಗ ಹೋಗಿ ನೋಡೋಣ ಏನಾದರೂ ಕ್ಯಾಪ್ಚರ್ ಆಗುತ್ತಾ ಏನಂತ ಗೊತ್ತಿಲ್ಲ. ಸೊ ಇವಾಗಾದರೆ ನಾವು ಹೋಗಿ ಇನ್ನೊಂದ್ಸಲಿ ಟ್ರೈ ಮಾಡ್ತೀರಿ ಫ್ರೆಂಡ್ಸ್. ಹೋಗೋಣ ಬ್ರೋ? ಸೊ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಪಾಪು ಅಮ್ಮ ಅನ್ನೋ ಥರ ಸೌಂಡ್ ಎಲ್ಲ ಕೇಳಿಸಿದೆ. ಸೊ ಇವಾಗ ನಾವು ನೈಟ್ ವಿಷನ್ ಇಕ್ಕಿದ್ದೀರಿ. ಸೊ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಪಾಪು ಅಮ್ಮ ಅನ್ನೋ ಥರ ಸೌಂಡ್ ಎಲ್ಲ ಕೇಳಿಸಿದೆ. ಸೊ ಇದರಲ್ಲಾದರೂ ಕ್ಯಾಪ್ಚರ್ ಆಗಲಿ, ಇಲ್ಲಾಂದರೆ ಅದರಲ್ಲಾದರೂ ಕ್ಯಾಪ್ಚರ್ ಆಗಲಿ. ಆಲ್ಮೋಸ್ಟ್ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೋದು ಎಲ್ಲ ವೀಡಿಯೋದಲ್ಲಿ. ಸೊ ಅದರಿಂದ ಆಪ್ಷನ್ ತೊಗೊಂಡಿದ್ದೀರಿ ಬ್ರೋ. ನಿಮಗೆ ಆ ಸೌಂಡ್ ಬಂದಿದ್ದ ತಕ್ಷಣ ಹೆಂಗೆ ಅನಿಸ್ತು ಬ್ರೋ? ಬ್ರೋ ಅದೇ ಶಾಕ್, ಸ್ವಲ್ಪ ಬೇಜಾರಾಯಿತು. ಏನು ಹಿಂಗೆ ಕೇಳಿಸ್ತಿದೆಯಲ್ಲ ಮಗು ಅಂತ. ಅದೇ ಇರೋದು. ಮತ್ತು ಅಮ್ಮ ಅನ್ನೋ ಥರ ಸೌಂಡ್ ಕೇಳಿಸ್ತು. ಅಮ್ಮ ಪಾಪು, ನಾವು ಇಲ್ಲೇ ಇದ್ದೀರಿ. ನಿಮ್ಗೇನಾದರೂ ಎಲ್ಪ್ ಬೇಕಾಗಿದೆಯಾ? ಅಮ್ಮ ಅಮ್ಮ ಅಂತ ಕೂಗ್ತಿದ್ದೀರಾ. ನಿಮ್ಮ ಅಮ್ಮವ್ರು ಇಲ್ಲೇ ಇದ್ದಾರಾ ಬ್ರೋ? ಅದೇನು ನೋಡಿ, ಎಲ್ಲೆಲ್ಲಿ ಎಲ್ಲೆಲ್ಲಿ ತೋರಿಸ್ತಿದೆ ನೋಡಿ. ಅಲ್ಲೇನು ರಿಫ್ಲೆಕ್ಟ್ ಆಗಿರುತ್ತೆ ಬ್ರೋ ಅಷ್ಟೇ. ರಿಫ್ಲೆಕ್ಟ್ ಅಲ್ಲ, ಏನು ತಲೆನೋ ಏನು ತಲೆ ಥರ ಕಾಣಿಸ್ತಿದ್ಯಾ? ನಿಮ್ಮ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತದೆ? ನನ್ನ ಕ್ಯಾಮ್ರಾದಲ್ಲಿ ಏನೂ ಕಾಣಿಸ್ತಿಲ್ಲ ಅಷ್ಟೊಂದು. ಬನ್ನಿ ಅಲ್ಲೇ ಹೋಗಿ ನೋಡೋಣ. ಬ್ರೋ ನೀವು ಹೇಳ್ದಂಗೆ ಈ ಗಿಡಗಳಲ್ಲೇ ಬ್ರೋ ಬರ್ತಾ ಇರೋದು ಸೌಂಡು ಅಲ್ಲ? ಇಲ್ಲಿ ಈ ರೂಮ್, ಆ ರೂಮ್ ಬ್ರೋ ಇದೇ ರೂಮಲ್ಲಿ. ಈ ರೂಮ್ ಅಮ್ಮ ಅಂತ ಕರಿತಿದೆ ಬ್ರೋ. ಅದು ಬ್ರೋ ಸೇಮು ಅಮ್ಮ ಅಂತಾನೆ ಸೌಂಡ್. ಅದು ಮಗುದ ವಾಯ್ಸ್ ಥರನೇ ಕೇಳಿಸ್ತಿದೆ. ಸೊ ಫ್ರೆಂಡ್ಸ್ ನಾನು ತಿರ್ಗಿಸೋವಾಗ ನೀವು ಅಲ್ಲಿ ಒಂದು ಲೈಟ್ ಕಾಣಿಸುತ್ತೆ. ಅದೇನಂತ ಅಂದರೆ ಅದು ನೈಟ್ ವಿಷನ್ದು ಲೈಟ್ ಅದು. ಸೊ ಮತ್ತೆ ನೀವು ಏನು ಅನ್ಕೊಂಬಿಡಿ. ಇದೆಲ್ಲ ಯಾಕೆ ಬರೀತಾರ ಬ್ರೋ? ನೋಡಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ತಲೆ ಥರ ಕಾಣಿಸ್ತಾ ಏನಂತಾನೆ. ಎಲ್ಲಿ ಯಾವ್ದಿದ್ದು ಬ್ರೋ? ನೀವು ಇನ್ನೂ ಕಲ್ಪನೆ ಮಾಡ್ಕೊತಾನೆ ಇದ್ದೀರಾ? ಮಣಿಕಂಠ
ಯಾವುದು ಬ್ರೋ ಹುಳ ಇದು ಹಿಂಗಿದೆ? ಓ ಓ ಓ ಓ ಪಾಪು, ನೀವು ಸೌಂಡ್ ಮಾಡ್ತಿರೋದು ನಮಗೆ ಕೇಳಿಸ್ತಿದೆ, ಬಟ್ ಎಲ್ಲಿದ್ದೀರಾ? ಒಂದ್ಸಲಿ ನಮ್ಮ ಎದುರುಗಡೆ ಬರೋಕ್ಕಾಗುತ್ತಾ? ನಮ್ಮ ಎದುರುಗಡೆ ಬರ್ತೀರಮ್ಮ ಪಾಪು? ಸೊ ಫ್ರೆಂಡ್ಸ್, ಈ ಕ್ಲಿಪ್ಪಲ್ಲಿ ಬಂದುಬಿಟ್ಟು ಅಲ್ಲಿ ಒಂದು ಶ್ಯಾಡೋ ನಮಗೆ ಈ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ವಿತ್ ವಾಯ್ಸ್ ಸಮೇತ. ಸೊ ಅದನ್ನು ಕೇಳಿ ಅದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಮತ್ತು ಈ ಕ್ಲಿಪ್ನ ಮತ್ತೆ ರಿಪ್ಲೇ ಥರ ತೋರಿಸ್ತೀನಿ ನಾನು, ಅದು ಎಲ್ಲಿ ನಮಗೆ ಕಾಣಿಸ್ತಿದೆ ಮತ್ತು ಹೆಂಗೆ ಹೋಗಿದೆ, ಏನು ಮಾಡಿದೆ ಅಂತಂದ್ಬಿಟ್ಟು. ಸೊ ಇದನ್ನು ನೀವು ಅಂದರೆ ನಾನು ಏನು ಎಡಿಟ್ ಮಾಡ್ದಿರಂಗೆ ನಿಮಗೆ ರಾ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್. ಸೊ ಮನೆಗೆ ಬಂದಾದಮೇಲೆ ಚೆಕ್ ಮಾಡಿದ್ರೆ ನಮಗೆ ಈ ಕ್ಲಿಪ್ಪಲ್ಲಿ ಇದು ರೆಕಾರ್ಡ್ ಆಗಿರೋದು ಗೊತ್ತಾಗಿರೋದು. ಎಲ್ಲಿದ್ದೀರಾ? ಸೌಂಡ್ ಮಾಡ್ತಾನೆ ಇದ್ದಾರೆ ಬ್ರೋ. ಇವಾಗ ಸೌಂಡ್ ಗಿೌಂಡ್ ಬೇಡ, ನೀವು ನಮ್ಮ ಎದುರುಗಡೆ ಬಂದರೆ ಇನ್ನೂ ಖುಷಿ ಪಡ್ತೀರಿ ನಾವು. ಏನು ಮಾತಾಡೋದಿದೆ, ಏನು ಕಷ್ಟ ಇದೆ ನನಗೆ ನೋಡಿ ರೂಮೇ ನೋಡಿ ನೋಡಿ ಸೌಂಡು ಇಲ್ಲಿ ಇಷ್ಟೇ ಬರ್ತಾ ಇರೋದು. ನಾನು ಹೇಳಿದ್ನಲ್ಲ ಅದೇ ಈ ಪೊದೆ ಒಳಗೆ ಹೋಗೋಕ್ಕಾಗ್ತಿಲ್ಲ ನಮ್ಗೆ ಅಷ್ಟೇ. ಮುಳ್ಳಿದೆ ನೋಡಿ, ಮುಳ್ಳಿದೆ. ಓ ಓ ಪಾಪು, ಒಂದೇ ಒಂದು ಸರಿ ನಿನ್ನ ಬೇಡ ಆಡ್ತೀನಮ್ಮ, ಎದುರುಗಡೆ ಬಾಮ್ಮ. ಯಾಕಮ್ಮ ಅಲ್ತಿದ್ಯಾ? ನಾನು ನಿಮ್ಮ ಮಮ್ಮಿ ಹತ್ರ ಕರ್ಕೊಂಡೋಗ್ತೀನಿ, ನೀನೇನಾದರೂ ನನ್ನ ಎದುರುಗಡೆ ಬಂದರೆ. ಇಲ್ಲಾಂದರೆ ನಾನು ಕರ್ಕೊಂಡೋಗಿಲ್ಲ ಅಂದರೆ ಪ್ರಜ್ವಲ್ ಬ್ರೋ ಕರ್ಕೊಂಡೋಗ್ತಾರೆ ನಿಮ್ಮ ಮಮ್ಮಿ ಹತ್ರ. ಯಾಕೆ ಬ್ರೋ? ಏಯ್ ಅದೆಲ್ಲ ಏನಿಲ್ಲ ಬ್ರೋ. ಒಂದ್ಸಲಿ ಎದುರುಗಡೆ ಬನ್ನಿ ಅಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಮುಳ್ಗಿಡಗಳು ಜಾಸ್ತಿ ಇದೆ. ಸೊ ಅದರಿಂದ ನಾವು ಇದರಲ್ಲಂತೂ ಚಾನ್ಸೇ ಇಲ್ಲ, ಹೋಗೋಕ್ಕಾಗಲ್ಲ ಬಿಡಿ. ಬಟ್ ಸೌಂಡ್ಗಳು ಅಲ್ಲಲ್ಲಿಂದನೇ ಬರ್ತಿರೋದು, ಜಾಸ್ತಿ ಬರ್ತಿದೆ. ಏನೋ ಶಾಡೋ ಥರ ಕಾಣಿಸ್ತು ಪಾಪು. ಇಲ್ಲ ಬ್ರೋ, ಅದು ಲೈಟಿಂದ ರಿಫ್ಲೆಕ್ಟ್ ಆಗಿರೋದು ಬಿಡಿ ಬ್ರೋ. ನಾನು ನೋಡಿ ಬ್ರೋ, ಏನಿಲ್ಲ ಬಿಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಯಾಮ್ರಾದಲ್ಲಿ, ಪಾಪು. ನೀನು ರೆಸ್ಪಾನ್ಸು ನಮಗೆ ಕರೆಕ್ಟಾಗಿ ಮಾಡ್ತಿಲ್ಲ. ನೀನು ಹಿಂಗೆ ಮಾಡಿದ್ರೆ ನಾವು ಯಾವ ಥರ ಹೆಲ್ಪ್ ಮಾಡೋದು ಹೇಳಿ? ಹಾಂ, ನೀನು ಈ ಥರ ಮಾಡಿಲ್ಲ, ಈ ಥರ ರೆಸ್ಪಾನ್ಸು ನಮಗೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾವು ಇಲ್ಲಿಂದ ಹೋಗ್ಬಿಡ್ತೀರಿ. ನಾವು ಮತ್ತೆ ಈ ಜಾಗಕ್ಕೆ ಬರಲ್ಲ, ಮತ್ತೆ ನಿಮ್ಗೆ ಯಾರು ಹೆಲ್ಪ್ ಮಾಡೋಕ್ಕೂ ಬರಲ್ಲ. ನಮ್ಮ ಮಿಕ್ಕಿ ಮೌಸ್ ಏನಾಗಿದೆ ಬ್ರೋ ಗೊತ್ತಿಲ್ಲ ಬ್ರೋ, ದೇವ್ರಿಗೆ ಗೊತ್ತು. ಪಾಪು ಅಮ್ಮ, ಇಲ್ಲಿರೋರಿಗೆಲ್ಲರಿಗೂ ನನ್ನ ಕಡೆಯಿಂದ ಬಾಯ್ ಹೇಳ್ತೀನಿ. ನೀವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸೌಂಡ್ ಮಾತ್ರ ಮಾಡ್ತಿದ್ದೀರಾ. ನಿಮ್ಗೇನಾದರೂ ಇನ್ನೊಂದು ಸಲ ಕೇಳ್ತೀನಿ, ನನ್ನಿಂದ ಏನಾದರೂ ಸಹಾಯ ಬೇಕಿದೆಯಾ?
ಇಲ್ಲಾಂದರೆ ಪ್ರಜ್ವಲ್ ಬ್ರೋ ಇಂದ ಏನಾದರೂ ಸಹಾಯ ಬೇಕಿದೆಯಾ? ಮಾಡ್ತೀರಾ ಬ್ರೋ? ನೆಕ್ಸ್ಟ್ ಒಬ್ಬರೇ ಬಂದು ಮಾಡಿ ಬ್ರೋ. ನೀವು ಒಳ್ಳೆ ಸುಮ್ಮನಿರಿ ಬ್ರೋ, ನಾನು ಕಂಟ್ರೋಲ್ ಮಾಡ್ಕೊಂಡು. ಸೊ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಒಂದ್ಸಲಿ ಸೌಂಡ್ ಮಾಡ್ತೀರಾ ಬ್ರೋ? ಆಟ ಸಾಮಾನು ಏನೋ ಬೇಕಾ ಕೇಳಿ ಮಗುದು. ನಿಮ್ಗೆ ಆಟ ಸಾಮಾನು ಏನಾದರೂ ತೊಗೊಂಬಂದು ಕೊಡಲಾ? ಇವಾಗ ಆಗಲ್ಲ, ನೆಕ್ಸ್ಟ್ ಯಾವಾಗಾದರೂ ಬಂದವಾಗ ನಾನು ತೊಗೊಂಬರ್ತೀನಿ, ಗ್ಯಾರಂಟಿ. ಬೊಂಬೆ ಆಗಲಿ, ಊಟ ಆಗಲಿ. ಬ್ರೋ ಏನು ಇಲ್ಲಿ ಸೌಂಡ್ ಕೇಳಿಸ್ತಿದೆ ಬ್ರೋ, ಆದರೆ ಆ್ಯಕ್ಚುಲಿ ಯಾರೂ ಇಲ್ಲ ಬ್ರೋ ಇಲ್ಲಿ. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ನಮ್ಮ ಮೊಖಗಳು ಅದಕ್ಕೆ ಇಷ್ಟ ಆಗಿಲ್ಲ ಅನ್ಕೊತೀನಿ ಬ್ರೋ. ನಮ್ಮ ಮೊಖಗಳು ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಕೊತೀನಿ. ಸೊ ಪಾಪು, ನಾವಿಲ್ಲಿಂದ ಓಡ್ತಾ ಇದ್ದೀರಿ. ಬಾಯ್ ಅಮ್ಮ, ನೀವು ಇಷ್ಟು ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡಿರೋದಕ್ಕೆ. ಇಲ್ಲ ಇಲ್ಲ, ಫೋಕಸ್ ಮಾಡಿದ್ದು ಏನಿದೆ? ಯಾವುದು? ಅದು ಕಲ್ಲು ಬ್ರೋ, ಅದು ಕಲ್ಲ. ಸೊ ನೀವು ಇವಾಗವರೆಗೂ ನಮ್ಮ ಹತ್ರ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ನಾವು ಕೇಳಿರೋ ಕ್ವಶನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ರೆಸ್ಪಾನ್ಸ್ ಮಾಡ್ದಿಲ್ದಿರೋದಕ್ಕೂ ಬೇಜಾರಾಗ್ತಿದೆ. ಸರಿ ಅಮ್ಮ, ನಿಮಗೆ ನಮ್ಮ ಕಡೆಯಿಂದ ಯಾವುದು ಹೆಲ್ಪ್ ಬೇಡ ಅಂತ ಅನಿಸ್ತಿದೆ. ನಾವಾದರೆ ಓಡ್ತಾ ಇದ್ದೀರಿ. ಸೊ ಫ್ರೆಂಡ್ಸ್, ನಿಮ್ಗೆ ಆಚೆ ಕಡೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಇಲ್ಲಿಂದ ನಾನು ನೈಟ್ ವಿಷನ್ನ ಎಲ್ಲ ನಾನು ತೊಗೊಂಡು ನಿಮ್ಗೆ ಆಚೆ ಕಡೆ ಸಿಗ್ತೀನಿ. ಬನ್ನಿ ಬ್ರೋ, ಹೋಗೋಣ. ಕ್ಯಾಮ್ರಾ ತಗೊಂಡು. ಸೊ ಫ್ರೆಂಡ್ಸ್, ಇವಾಗಾದರೆ ಈ ಲೊಕೇಶನ್ನ ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿ ಏನೋ ಸೌಂಡ್ಸ್ ಕೇಳಿಸ್ತು ಅದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ಆಚೆ ಬಂದಿದ್ದೀರಿ. ಸೊ ನಾವೇನಾದರೂ ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ, ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಬ್ರೋ, ನಿಮ್ಗೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯೆನ್ಸು? ಅದೇ ಬ್ರೋ, ಅದು ಮಗುದು ಸ್ವಲ್ಪ ಇದಾಯಿತು, ಸ್ವಲ್ಪ ಜೋರಾಗಿ ಮಾತಾಡಿ. ಮಗುದು ಸ್ವಲ್ಪ ಫೀಲ್ ಆಯಿತು. ನಾವು ಕೇಳಿದಾಗಲೂ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಏನೋ ಕೇಳ್ಬೋದಿತ್ತು, ಏನೋ ರೆಸ್ಪಾನ್ಸ್. ಬಟ್ ಇಲ್ಲಂತೂ ಒಂಥರ ಮಿಸ್ಟ್ರಿ ಇದೆ ಫ್ರೆಂಡ್ಸ್. ಇಲ್ಲಂತೂ ಏನೋ ಒಂದು ನಡೀತಿದೆ. ಆ ಮಗುವುದು ಸೌಂಡ್ ಬಂದು ಅಮ್ಮ ಅನ್ನೋ ಥರ ಕ್ಲಿಯರಾಗಿ ಕೇಳಿಸ್ತು ನಮಗೆ. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ಬ್ರೋ, ನಾವು ಮುಂದೆ ಹೋಗ್ತಿದ್ರೆ ಹಿಂದೆನೇ ಜಾಸ್ತಿ ಸೌಂಡ್ ಕೇಳಿಸ್ತಿದ್ದು, ಹಿಂದೆನೇ ಬರ್ತಿದೆ, ಫಾಲೋ ಮಾಡ್ತಿದ್ದೆ. ಬಟ್ ಹಿಂದೆ ತಿರುಗಿದಾಗ ಕಾಣಿಸ್ತಿಲ್ಲ. ಇವಾಗ ಹೆಂಗೆ ಬ್ರೋ, ಸ್ವಲ್ಪ ನಾರ್ಮಲಾಗಿ ಬಂದ್ರಾ ಈ ವಿಡಿಯೋ? ಪರವಾಗಿಲ್ಲ ಬ್ರೋ, ಇವಾಗ ಒಳಗೆ ಕಂಟ್ರೋಲ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅದೇ ತೋರಿಸ್ಕೋತಿಲ್ಲ ಬ್ರೋ, ಅಷ್ಟೇ. ಹಂಗೆ ಮೇಂಟೈನ್ ಮಾಡು ಬ್ರೋ. ಸರಿ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.